ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ರಾಮಾಚಾರಿ ಸೀರಿಯಲ್ನ ಮುಂದುವರೆದ ಭಾಗವನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಪಾಪ ಅದಕ್ಕೆ ದೀಪಗೆ ಅಣ್ಣನ ಮೇಲೆ ತುಂಬ ಆಸೆ ಇತ್ತು. ಆದರೆ ಅವಳಿಗೆ ಮದುವೆ ಆಗೋಕ್ಕಾಗಲಿಲ್ಲ. ಆದರೆ ಒಂದು ವಿಷಯ, ಅವಳಿಗೆ ಅಣ್ಣನಕ್ಕಿಂತ ಈ ಮನೆ ಅಂದ್ರೇ ತುಂಬ ಇಷ್ಟ ಅಂತ ಹೇಳ್ತಾಳೆ. ದೇವರೇ ಈ ಸಮಸ್ಯೆಗೆ ಒಂದು ಪರಿಹಾರ ಕೊಟ್ಟಿದ್ದಾನೆ ಅನಿಸುತ್ತೆ. ಇವಾಗ ಏನಂತೀರ ಅದಕ್ಕೆ ಅಂತ ಕೇಳ್ತಾಳೆ. ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಚಾರು ಹೇಳ್ತಾಳೆ. ಆಗ ಅವ್ರ ತಂಗಿ ಈ ಕೃಷ್ಣಣ್ಣ ಯಾವಾಗಲೂ ಮುಖ ಉದಿಸ್ಕೊಂಡೇ ಇರ್ತಾನೆ, ಸ್ವಲ್ಪನೂ ರೊಮ್ಯಾಂಟಿಕ್ಕೇ ಇಲ್ಲ ಅಂತ ಹೇಳ್ತಾಳೆ. ಆಗ ಚಾರು, ಓ ನಿಮ್ಮಣ್ಣ ರಾಮಾಚಾರಿ ಏನು ಭಾರಿ ರೊಮ್ಯಾಂಟಿಕ್ಕಾ ಅಂತ ಹೇಳ್ತಾಳೆ. ಇನ್ನು ಮನ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅನ್ನೋದೇ ಇಲ್ಲ ಅಂತ ಚಾರು ಹೇಳ್ತಾಳೆ. ಆಗ ಚಾರು ವೈಶಾಖಗೆ ಅಲ್ವಾ ಅಕ್ಕ ಅಂತ ಕೇಳ್ತಾಳೆ. ಆಗ ವೈಶಾಖ ಹೌದು ಕಣೆ ಅಂತ ಚಾರುಗೆ ಹೇಳ್ತಾಳೆ. ಮತ್ತು ಇನ್ಯಾಕೆ ತಡ, ಅಫಿಷಿಯಲ್ ಲವ್ ಸ್ಟೋರಿನ ಕೈಗೆ ತಗೊಳ್ಳೋಣವಾ ಅಂತ ಮೂವರು ಮಾತಾಡ್ಕೊತಾ ಇರ್ತಾರೆ. ಇತ್ತ ಕಡೆ ರೌಡಿಗಳ ಕಾರ್ನ ಕಿಟ್ಟಿ ಪಂಚರ್ ಮಾಡಿ ಹೋಗಿರ್ತಾನೆ. ಆಗ ಆ ಗುಂಪಿನಲ್ಲಿ ಒಬ್ಬ ಪಂಚರ್ ಅಂಗಡಿ ಎಲ್ಲಿದೆ ಅಂತ ನೋಡ್ಕೊಂಬರೋಕ್ಕೆ ಹೋಗಿರ್ತಾನೆ. ಅವನು ತುಂಬ ಗಾಬರಿಯಿಂದ ಓಡಿ ಬರ್ತಾನೆ. ಅಣ್ಣ ಅಣ್ಣ, ಇಲ್ಲೆಲ್ಲಿ 10 ಕಿಲೋಮೀಟ್ರ್ ಅಲ್ಲ 16 ಕಿಲೋಮೀಟ್ರ್ ಹೋದ್ರೂ ಎಲ್ಲೂ ಪಂಚರ್ ಅಂಗಡಿ ಇಲ್ಲ ಅಣ್ಣ ಅಂತ ಹೇಳ್ತಾನೆ. ಎಲ್ಲೂ ಪಂಚರ್ ಆಗದೆ ಇರೋ ಗಾಡಿ ಇಲ್ಲಿ ಮಾತ್ರ ಪಂಚರ್ ಆಗಿದೆ ಅಂದರೆ ಇದು ಆ ಕಿಟ್ಟಿದೆ ಕೆಲಸ ಅಣ್ಣ ಅಂತ ಹೇಳ್ತಾನೆ. ಅವನು ರೌಡಿ ರಾಮಾಚಾರಿ ಪೂಜಾರಿ, ಈ ಕೆಲಸ ಮಾಡಿರೋದು ಪಕ್ಕಾ ಕಿಟ್ಟಿನೇ ಅಂತ ಹೇಳ್ತಾನೆ. ನಿಮ್ಗೆ ಹೇಳಿದ್ರೆ ಅವನಲ್ಲ ಅಂತಿರಲ್ಲ ಅಣ್ಣ ಅಂತ ಹೇಳ್ತಾನೆ. ಓ ಶೆಟ್, ಇವಾಗೇನೋ ಮಾಡೋದು? ನಮಗೆ ಡೀಲ್ ಕೊಟ್ಟಿರೋದು ಮಾನ್ಯತಾ ಮೇಡಮು. ಅವ್ರಿಗೇನಾರ ಈ ಕೆಲಸ ಆಗ್ತಾಯಿಲ್ಲ ಅಂತ ಗೊತ್ತಾದರೆ ಅವ್ರು ಮಾತ್ರ ನಮ್ಮನ್ನ ಜೀವ ಸಹಿತ ಉಳಿಸಲ್ಲ ಕಣೋ ಅಂತ ಅವನು ತುಂಬ ಟೆನ್ಷನಲ್ಲಿ ಅವನಿಗೆ ಹೇಳ್ತಾನೆ. ಆ ಮಾನ್ಯತಾ ಫುಲ್ ರಾಂಗು ಕಂಡ್ರು ಅಂತ ಹೇಳ್ತಾನೆ. 3 ಟೈರು ಪಂಚರ್ ಆಗಿದೆ ಅಂದರೆ ಇದನ್ನೆಲ್ಲ ತಿಳ್ಕೊಂಡೇ ಅವರು ಮಾಡಿದ್ದಾರೆ ಅಂತ ಹೇಳ್ತಾನೆ. ಅವರು ದೇವಸ್ಥಾನ ತಲುಪೋ ಅಷ್ಟರಲ್ಲಿ ಅವರಿಬ್ಬರನ್ನ ನಾವು ಸಾಯಿಸ್ಬಿಡ್ಬೇಕು. ಅಲ್ಲಿಗೆ ಹೋಗೋಕ್ಕೆ ಏನಾದರೂ ಯೋಚನೆ ಮಾಡ್ರೋ ಅಂತ ಅವನು ತುಂಬ ಕೋಪದಲ್ಲಿ ಹೇಳ್ತಾನೆ. ಅವರು ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಅಲ್ಲೇ ನಿಂತ್ಬಿಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಅಲ್ಲಿಂದ ಹೊರಟ್ಬಿಟ್ಟಿರ್ತಾರೆ, ತುಂಬ ಮುಂದೆ ಹೋಗಿರ್ತಾರೆ. ಇವಾಗ ಏನರೋ ಮಾಡೋದು ಅಂತ ಟೆನ್ಷನಲ್ಲಿ ಕೇಡಿಗಳು ಹಿಂದೆನೇ ಉಳ್ಕೊಂಡ್ಬಿಡ್ತಾರೆ. ಅಷ್ಟರಲ್ಲಿ ಇವರು ರಾಮನಗರಕ್ಕೆ ತಲುಪ್ತಾರೆ. ತಮ್ಮ ಮನೆ ದೇವ್ರ ಹತ್ರ ಹೋಗೇ ಬಿಡ್ತಾರೆ. ಎಲ್ಲರೂ ದೇವಸ್ಥಾನದ ಹತ್ರ ಟಿ ಟಿ ಗಾಡಿಯಲ್ಲಿ ಬಂದು ನಿಲ್ತಾರೆ. ಎಲ್ಲರೂ ಖುಷಿಯಿಂದ ಒಬ್ರನ್ನೊಬ್ರು ನೋಡ್ಕೊತಾ ಇರ್ತಾರೆ. ಆಗ ಮುರಾರಿ ತಮಾಷೆಗೆ ಆಸನ್ ಬಂತು, ಆಸನ್ ಯಾರು ಇಳ್ಕೊಳ್ರಿ ಅಂತ ಎಲ್ಲರ ಕಾಲು ಎಳಿತಾನೆ. ರೌಡಿಗಳೇನಾದ್ರೂ ನಮ್ಮನ್ನಾಗಿ ಫಾಲೋ ಮಾಡ್ಕೊಂಡು ಬಂದಿದ್ದಾರಾ, ಕೆಳಗಡೆ ಇಲ್ಲಾದರೂ ಅವ್ರು ಏನಾದರೂ ಇದ್ದಾರಾ ಅಂತ ಮೊದಲು ನಾನು ಚೆಕ್ ಮಾಡಬೇಕು ಅಂತ ಕಿಟ್ಟಿದ್ದವನು, ಎಲ್ಲರೂ ಸುಮ್ಮನೆ ಕೂತ್ಕೊಳ್ಳಿ, ಫಸ್ಟು ನಾನು ಇಳಿದು ನೋಡ್ತೀನಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳ್ತಾನೆ. ಬನ್ನಿ ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಬೇಕು. ಧನ್ಯವಾದಗಳು.